ನಿಮ್ಮ ಊರಿನ ಗರುಡ ವಿಗ್ರಹ ಯಾಕೆ ಬಿರುಕ್ಬಿಟ್ಟಿದೆ ಗೊತ್ತಾ? ಯಾಕೆ? ನಾನಾಗ್ಲಿ ಅಮೃತ ಅವರಾಗ್ಲಿ ನಾಗಗಳಲ್ಲ, ನಿಮ್ ಎಲ್ಲರ ಹಾಗೆ ಸಾಮಾನ್ಯ ಮನುಷ್ಯರು. ಹೋಮನ ಮಾಡಿ ನಮ್ಮನ್ನ ಆಹುತಿ ಕೊಡೋದಕ್ಕೆ ಪ್ರಯತ್ನ ಪಟ್ರಲ್ಲ, ಅದಕ್ಕೆ ಬಿರುಕು ಬಿಟ್ಟಿದ್ದು. ಇದನ್ನ ನಂಬೋದಕ್ಕೆ ನಾನ್ ಮೂರ್ಖ ಅಲ್ಲ. ನಿನ್ನಂತ ಅಜ್ಞಾನಿಗಳು ಅಹಂಕಾರಿಗಳು ಯಾರ ಮಾತನ್ನು ನಂಬೋದಿಲ್ಲ. ನಿನ್ನ ಅಟ್ಟಹಾಸಕ್ಕೆ ತಕ್ಕ ಶಾಸ್ತಿನೇ ಆಗಿದೆ. ಏನಾಗಲಿ? ಇಷ್ಟಾದ್ರೂ ನಿನ್ನ ಅಹಂಕಾರ ಅಡಗಿಲ್ಲ ಅಲ್ವಾ? ಇದಕ್ಕೆ ಕಾರಣ ನಾವಂತೂ ಅಲ್ವೇ ಅಲ್ಲ. ಮತ್ತಿನ್ಯಾರು? ನೀನೇ. ನಿನ್ನ ದರ್ಪ ದೌರ್ಜನ್ಯ, ನಾನು ಅನ್ನೋ ದುರಹಂಕಾರ. ನಾನು ಅಂತ ಮೆರೆದವ್ರು ಯಾರು ಮಹಾತ್ಮರಾಗಿಲ್ಲ, ಮಣ್ಣು ಪಾಲಾಗಿದ್ದಾರೆ. ಒಂದೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಹೀಗೆ ಭಿನ್ನ ಆಗಿರೋ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಾಗೋದಿಲ್ಲ. ನಿನ್ನ ವಿಷ್ಣುಪುರ ಇನ್ನು ಸ್ಮಶಾನ ಆಗತ್ತೆ. ಈಗಾಗಿರೋದೇ ಸಾಕು, ಇಲ್ಲಿ ಒಂದು ಚಿಕ್ಕ ಜೀವರಾಶಿ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹೌದೌದು, ನೀನು ಹೇಳ್ದಂಗಾದ್ರೂ ಆಗ್ಬೋದು. ಭಗವಂತ, ನನ್ನಿಂದ ಅಪಚಾರ ಆಗಿದ್ರೆ ಕ್ಷಮಿಸ್ಬಿಡಪ್ಪ ತಂದೆ. ಏ ಶತ್ರುಘ್ನ, ಭೈರವ, ನೀವು ಅಮೃತಾಳನ್ನ ಈ ಊರಿಂದ ಹೊರಗಡೆ ಕಳಿಸೋದಿಲ್ಲ ಅಂತ ಹಠ ಹಿಡಿದು ನಿಂತಿದ್ರಿ ಅಲ್ವಾ? ಈಗ ನೋಡಿ, ನಾನು ಅಮೃತಾಳನ್ನ ಹೇಗ್ ನಿರಾಯಸವಾಗಿ ನಿಮ್ಮ ಬಂಧನದಿಂದ ಮುಕ್ತಿಗೊಳಿಸ್ತೀನಿ ಅಂತ. ನನ್ನನ್ನಾಗ್ಲಿ ಅಮೃತಾಳನ್ನಾಗ್ಲಿ ನೀವು ಯಾರು ಏನೂ ಮಾಡೋದಕ್ಕಾಗೋದಿಲ್ಲ. ಅನ್ಯಾಯ, ಅಕ್ರಮ, ಬಂಧನವನ್ನ ಆ ಪರಮೇಶ್ವರ ಎಂದಿಗೂ ಸಹಿಸಲ್ಲ. ಸಂಕಷ್ಟದಲ್ಲಿ ಸಿಲುಕಿರೋ ಪ್ರತಿ ನಾಗಗಳ ರಕ್ಷಣೆಗೆ ಆ ಪರಮೇಶ್ವರ ಬಂದೇ ಬರ್ತಾನೆ ಅನ್ನೋದಕ್ಕೆ ಈ ಕ್ಷಣನೇ ಸಾಕ್ಷಿ.